ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆರಾಧ್ಯ. ಸೊ ಇವತ್ತು ನಾವು ಊರಿಗೆ ಬಂದಿದ್ದೀವಿ. ಸೊ ಫುಲ್ಲು ನೇಚರ್ ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀವಿ. ಫುಲ್ ಮಳೆ ಕೂಡ ಬರ್ತಾ ಇದೆ ಇವಾಗ ಜೋರು. ಮತ್ತು ಇನ್ನೊಂದು ತೋರಿಸ್ಬೇಕು ನಿಮಗೆ ಗೈಸ್, ಇದೆಲ್ಲ ನೋಡಿ, ಹೂವೆಲ್ಲ ಉದುರಿದೆ, ರಾತ್ರಿ ಎಲ್ಲ ಹೂ ಉದುರುತ್ತೆ. ಸೊ ಇದರಿಂದ ನಾವು ಹಾರ ಮಾಡ್ಬೋದು. ಸೊ ನಾನು ಹಾರ ಮಾಡ್ತೀನಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾರ ಮಾಡಿ ನನ್ನ ತಾತನ ಫೋಟೋಕ್ಕೆ ಹಾಕೋಣ. ಈ ಥರ ಹೂ ನೋಡಿ ಗೈಸ್, ಈ ಥರ ಚೆನ್ನಾಗಿದೆಯಲ್ಲ. ನಿಮಗೆ ಒಂದು ಸ್ವಲ್ಪ ಡಾರ್ಕ್ ಆಗಿರೋ ಹೂ ತೋರಿಸ್ತೀನಿ. ಚೆನ್ನಾಗಿದೆ ನೋಡಿ, ಎಷ್ಟು ಬಿದ್ದಿದೆ. ಸರಿ ನೋಡಿ, ಎಷ್ಟು ಬಿದ್ದಿದೆ. ಇದೇ ಮರ ನೋಡಿ, ಇದೇ ಮರ ನೈಟೆಲ್ಲ ಉದುರು ಬಿಡುತ್ತೆ. ಇದು ಅಲ್ಲೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಇದೆ. ಚೆನ್ನಾಗಿದೆ ನೇಚರ್. ಈ ಮಳೆ ಬರ್ಬೇಕಾದ್ರೆ ಅಂತೂ ಇನ್ನೂ ಈ ಒಂದು ಮಡಿಕೇರಿ ಸೈಡ್ ನೋಡಿರ್ತೀರಲ್ಲ, ಆ ಥರ ಕೂರ್ಗು ಸೈಡ್ ಥರ ಆ ಥರ ಇರುತ್ತೆ ನೋಡಿ. ನಮ್ಮ ಮರಿ ಇಲ್ಲೇ ಕೂತಿದೆ, ನಮ್ಮ ಕ್ಯೂಟ್ ಮರಿ. ಓಡಿತು ನೋಡಿ, ಮಳೆ ಬರೋಂಗೆ ಆಲ್ರೆಡಿ ಆಗ್ಬಿಟ್ಟಿದೆ. ಮತ್ತು ಅವತ್ತು ತೋರಿಸಿದ್ದೆ ಅಲ್ವಾ, ಬಾಳೆ ಗಿಡ ಮರ ಎಲ್ಲ ಇದೆ ಇಲ್ಲಿ. ನಾವು ಊರಿಗೆ ಬರಬೇಕಂದ್ರೆ ಒಂಥರ ಪೀಸ್ಫುಲ್ಲಾಗಿರುತ್ತೆ ಈ ಟೈಮಲ್ಲಿ ಬಂದರೆ, ಮಳೆ ಟೈಮಲ್ಲಿ. ಯಾಕಂದರೆ ಮಳೆನೂ ಬರ್ತಾ ಇರುತ್ತೆ, ಈ ಕಾಡು ಮಧ್ಯೆ ಮಳೆ. ನಮ್ಮದೊಂದೇ ಮನೆ ಇರೋದಲ್ವ, ಸೊ ನಾವು ಎಷ್ಟು ಸೌಂಡ್ ಮಾಡಿದ್ರು ಯಾರಿಗೂ ಕೇಳಿಸಲ್ಲ. ನಾವೇನು ಬೇಕಾದ್ರೂ ಮಾಡ್ಬೋದು ಈ ಮನೆ ಹತ್ರ, ಎಷ್ಟು ಬೇಕಾದ್ರೂ ಕಿಚ್ಬೋದಾ. ಅಯ್ಯೋ, ಜಾರಿ ಬೀಳ್ತಿದ್ದೆ ಗೈಸ್ ಇವಾಗ ನೋಡಿ, ಈ ಥರ ಆಗಿದೆಯಲ್ಲ, ಹಿಂಗೆ ಜಾರಿ ಬೀಳ್ತಿ. ನೀವು ಒಂದು ರೀಲ್ಸ್ ನೋಡಿರ್ತೀರ ನಂದು ನಮ್ಮ ತಮ್ಮಂದು. ಅಂದರೆ ನಾವು ಒಂದ್ಸಲ ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹೀಗೆ ನಮ್ಮ ತಮ್ಮ ಓಡಿ ಬಂದು ಡಿಡಿಕ್ಕ ಸೌಂಡ್. ನಾವು ಹಿಂಗೆ ಮಾಡುವಾಗಿತ್ತು ನೋಡು, ಹೋಗ್ತದದು, ಹೆದ್ರಿಕೊಂಡು ಅದಕ್ಕೆ ನಮ್ಮ. ಮತ್ತು ಅದು ಮಾವಿನಕಾಯಿ ಮರ ಚೆನ್ನಾಗಿದೆ. ಅದೇ ಮಾವಿನಕಾಯಿ ಸೀಸನ್ ಮುಗೀತಲ್ಲ ಗೈಸ್, ಮುಗಿತಾ ಬಂತಲ್ಲ. ಮತ್ತು ಇನ್ನೇನಿದೆ ತೋರಿಸೋದಕ್ಕೆ? ಹಾಂ, ನಿಮಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನು ಮಳೆಗಾಲ ಟೈಮಲ್ಲೆಲ್ಲ ನೀರು ಹರಿಯುತ್ತೆ, ಈ ಥರ ಫಾಲ್ಸ್ ಥರ, ಸ್ಮಾಲ್ ಫಾಲ್ಸ್ ಹಿಂಗೆ ಹರಿಯುತ್ತೆ ನೀರು. ಈ ಕಡೆಯಿಂದ ಈ ಕಡೆ ಪಾಸ್ ಆಗುತ್ತೆ ನೋಡಿ, ಈ ಕಡೆಯಿಂದ ಈ ಕಡೆ ಹಿಂಗೆ ಪಾಸ್ ಆಗುತ್ತೆ. ಸೊ ಅದನ್ನು ತೋರಿಸ್ತೀನಿ ಇದ್ದರೆ, ಯಾಕಂದರೆ ಮಳೆ ಬಂದಿದೆಯಲ್ವ, ಸೊ ನೀರೆಲ್ಲ ತುಂಬಿರುತ್ತೆ, ಅದೆಲ್ಲ ಹರಿತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡೋಣ ಇವತ್ತು. ಮತ್ತು ಇಲ್ಲಿ ನೋಡಿ ಬಾವಿ, ಅದೇ ಸೇಮ್ ಬಾವಿ. ಹೌದು, ಎಷ್ಟು ನೀರಾಗಿದೆ ನೋಡಿ ಗೈಸ್. ನೀರು ಮೇಲೆ ಬಂದಿದೆ ಸೈಡಲ್ಲಿ ತೋರಿಸಿ. ಇಲ್ಲಿ ನೋಡಿ ಗೈಸ್, ಎಷ್ಟು ನೀರಿತ್ತು, ಇವಾಗ ಎಷ್ಟಾಗಿದೆ. ಅಮ್ಮ ಇಲ್ಲದೆ ನೀನು ಬರಬಾರ್ದು ಮಗ ಬಾವಿ ಹತ್ರ. ನೋಡಿ, ತುಂಬ ನೀರಿದೆ, ದೊಡ್ಡ ಗುಂಡಿ ಇದೆ, ಮಕ್ಕಳೆಲ್ಲ ಬರಬಾರ್ದು, ಡೇಂಜರ್. ಮತ್ತು ಇದು ಬಾಳೆ ಎಲೆ, ಇದು ಗೊತ್ತಾ? ಕಮೆಂಟ್ ಮಾಡಿ ಹೆಸರು. ಹೋಗಬೇಕು, ಆಯಿತು, ಹೇಳ್ಬೇಡ ಹೆಸರು, ಅವ್ರಿಗೆ ಕಮೆಂಟ್ ಮಾಡ್ತಾರೆ. ಯಾರಿಗೆಲ್ಲ ಹೆಸರು ಗೊತ್ತೋ ಕಮೆಂಟ್ ಮಾಡಬೇಕು, ನೋಡೋಣ. ಕಮೆಂಟ್ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ನೋಡೋಣ. ಊರವ್ರ ಪಕ್ಕ ಗೆಸ್ ಮಾಡ್ತಾರೆ. ಅಲ್ಲಿರೋ ಹಲಸಿನ ಕಾಯಿ ಬೆಳೆದಿದೆ, ಕಾಯಿ ಇನ್ನು ಹಣ್ಣಾಗಿಲ್ಲ, ಕಾಯಿ. ನೋಡಿ ಹಲಸಿನಕಾಯಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. ಅಲ್ಲಿ ಬರಬೇಡ, ಕೆಸರಾಗುತ್ತೆ. ಇಲ್ಲಿ ಕೆಸರಿಲ್ವಾ? ಇಲ್ಲಿ ನೀರಿಲ್ವಾ? ಅಪ್ಪನೇ ಕರ್ಕೊಂಡ್ಬರ್ಬೇಕು. ನೋಡಿ, ನಮ್ಗೆ ಇಲ್ಲಿ ಇವಾಗ ವೈಫೈ ಸಿಗುತ್ತೆ. ವಿಡಿಯೋ ಕೂಡ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ವೈಫೈ ಇದೆ ಮನೆಯಲ್ಲಿ. ಸೊ ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲಿ ಮನೆಯಲ್ಲೇ ವೈಫೈ ಹಾಕ್ಸಿದ್ವಿ. ನೋಡಿ ಗಾಯ್ಸ್, ನೇಚರ್ ನೋಡಿ. ಇದು ಮಳೆ ಬಂತಲ್ಲ, ಇವಾಗ ಹೇಗೆ ಹೋಗೋದು ಅಲ್ಲಿಗೆ? ಮಳೆ ಬರ್ತಾ ಇದೆ. ಹೌದು ಗೈಸ್, ಸ್ವಲ್ಪ ಮೆಲ್ಲ ಬರ್ತಿದೆ, ಜೋರಾಗೇನಿಲ್ಲ. ಡಿಸ್ಲಿಂಗ್ ನೋಡಿ, ಎಷ್ಟು ಪ್ರಶಾಂತವಾಗಿದೆ, ಯಾವ ಸೌಂಡ್ ಇಲ್ಲ ಕಾಡಲ್ಲಿ. ಆಮೇಲೆ ಹೋಗುವಮ್ಮ. ಇಲ್ಲ, ಮಳೆ ಸ್ಟಾಪ್ ಆಯಿತು. ನೋಡಿ ಪ್ಲೇಸ್ ಹಿಂಗೆ. ಮತ್ತು ನಾವು ಯಾಕೆ ಊರಿಗೆ ಬಂದಿದ್ದೀವಿ ಅಂತ ಹೇಳಬೇಕಿತ್ತು ನಿಮಗೆ. ನಾವು ಊರಿಗೆ ಬಂದಿದ್ದು ಯಾಕಂದರೆ ನಮಗೆ
ಕಾಡು ನೋಡಬೇಕಿತ್ತು. ಮತ್ತು ಬೆಂಗಳೂರಲ್ಲಿ ಜಾಸ್ತಿ ಮಳೆ ಬರಲ್ವಲ್ಲ, ಸೊ ಅದಕ್ಕೆ ಮಳೆನ ನೋಡೋಣ ಅಂತ. ಮತ್ತು ಇಲ್ಲಿ ನೋಡಿ ಮಳೆನ ನೋಡೋಣ ಅಂತ ನಾವು ಈ ಕಡೆ ಬಂದಿದ್ದೀವಿ, ಊರ ಕಡೆ. ಇಲ್ಲಿ ಜೋರು ಮಳೆ ಅಂತ ಎವ್ರಿ ಡೇ, ಸೊ ಮಳೆ ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗು ಹಂಗಂದ್ರೆ, ನಂಗೆ ಆಚೆ ಬರೋಕ್ಕೆ ಗೇಟ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ ನೋಡಿ, ಇಷ್ಟು ಪ್ರಶಾಂತವಾಗಿದೆ. ಇದೆಯಾ? ಬನ್ನಿ ಗೈಸ್, ಇದೆಯಂತೆ ನೋಡೋಣ. ಇಲ್ಲೆಲ್ಲ ಹೋಗೋದು ಸ್ವಲ್ಪ ಜಾಗ್ರತೆ ಆಗಬೇಕು. ಮತ್ತು ಇನ್ನೊಂದು, ನಮ್ಮ ಅಜ್ಜಿನ ಊರಲ್ಲಿ ಒಬ್ಬರೇ ಇರ್ತಾರೆ, ಮತ್ತು ಮಳೆ ಕೂಡ. ಫಸ್ಟ್ ಬಾ ನೀನು. ಆಯಿತಾ, ಇಲ್ಲಿ ಜಾಸ್ತಿ ಮಳೆ ಬರ್ತಾ ಇರುತ್ತೆ ಅಂತೆ, ಜೋರು ಮಳೆ ಇರೋದ್ರಿಂದ ಸ್ಕೂಲಿಗೆಲ್ಲ ರಜೆ ಕೊಟ್ಟಿದ್ದಾರೆ ಅನ್ನೋ ನ್ಯೂಸ್ ಬಂದು ನಾವು ಹೋಗೋಣ. ಅಲ್ಲಿ ಜಾಸ್ತಿ ಮಳೆ ಬರಲ್ಲಲ್ಲ ನಮ್ಮ ಆ ಕಡೆ ಬೆಂಗಳೂರು ಕಡೆ. ಇವನು ನೋಡಿ ರೋಡ್ ಹತ್ರ ಹೋಗಮ್ಮ ಅಂತ ಹೇಳ್ತಿದ್ದಾನೆ. ಫಸ್ಟ್ ಇಲ್ಲಿಗೆ ಹೋಗುವ ಅಂತ ಹೇಳ್ತಿದ್ದೀವಿ ನಾವು. ಬೆಳಗ್ಗೆ ನಡೆಯೋಕ್ಕೆ ಒಂಥರ ಆಗುತ್ತೆ. ಅಲ್ಲೇ ನೇಚರ್ ಎಷ್ಟೋ ಚೆನ್ನಾಗಿತ್ತು. ಬೆಕ್ಕು ಮರಿ ಜೊತೆ, ಬೆಕ್ಕು ಮರಿ ಪಾಪ ಆಯಿತಾ, ಸಣ್ಣ ಮರಿ, ಹುಡುಗಿ ಮರಿ. ಎಲ್ಲಿ ನೀರೇ ಇಲ್ಲ, ಹರಿದು ಹೋಗ್ತಾನೆ ಇಲ್ಲ ನೋಡಿ ಗೈಸ್. ತುಂಬ ಈಗ ಸ್ವಲ್ಪ ಮಳೆ ಬರ್ತಾ ಇರ್ಬೇಕಾದ್ರೆ ನಾವು ಈ ಕಡೆ ಬಂದರೆ ಜಾಸ್ತಿ ನೀರಿರುತ್ತೆ. ಅದೆಲ್ಲರೂ ಮಳೆ ಇಲ್ಲಿ ನೋಡಿ, ಇಲ್ಲೇ ಹರಿತಾ ಇದೆ ನೋಡಿ. ನೋಡಿ ಹರಿತಾ ಇದೆ ನೀರೆಲ್ಲ, ಅಲ್ಲಿಗೆ ಹೋಗುತ್ತೆ ನೋಡಿ, ಹರ್ಕೊಂಡು ಎಲ್ಲಿಂದ? ಆ ಕಡೆಯಿಂದ ಬರೋದಲ್ವಾ? ಇಲ್ಲಿಂದ ನೀರು ಬರ್ತಾ ಇದೆ ನೋಡಿ, ಹಿಂಗೆ. ಇದೊಂದು ಸಣ್ಣ ಏನು ಹೊರಕ್ಕೆ ನೀರು, ಫಾಲ್ಸ್ ಥರ. ಅಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಅಲ್ಲಿಂದ ಹರ್ಕೊಂಡು ಇದರೊಳಗಡೆ ಹೋಗ್ಬಿಡ್ತದೆ ನೋಡಿ. ಎಷ್ಟು ನೀರಿದೆ ನೀವೇ ನೋಡ್ಬೋದು ನೋಡಿ. ಇದೇ ನಮ್ಮ ಒಂದು ಸಣ್ಣ ಫಾಲ್ಸ್, ನಾವು ಅಂದ್ಕೊಂಡಿರೋಂಥ ಸಣ್ಣ ಫಾಲ್ಸ್. ಎಷ್ಟು ಚೆನ್ನಾಗಿದೆ ನೀರು, ಕೋಲ್ಡ್ ಆಗಿದೆ ಅಮ್ಮ. ನೋಡಿ ಗೈಸ್, ಆಲ್ರೆಡಿ ಬಂದು 2 ನಿಮಿಷ ಆಗಿಲ್ಲ, ನನ್ನ ಪ್ಯಾಂಟಿಗೆ ಗಲೀಜು ಮಾಡಿಬಿಟ್ಟ. ಚಪ್ಪಲಿ ಹಾಕಬೇಡ, ಹೋಗುತ್ತೆ ನೀರಲ್ಲಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆಯಲ್ಲ. ಚಪ್ಪಲಿ ಹೋಯ್ತು. ಇಲ್ಲಿಡು ದೀಕ್ಷು, ಚಪ್ಪಲಿ ಇಲ್ಲಿಡು ದೀಕ್ಷು. ನೋಡಿ ಹೋಯ್ತು, ಹಿಡ್ಕೊಳ್ಳಿ. ಅಲ್ಲಿಂದ ಬಿಡು, ನಾ ಇಲ್ಲಿ ಹಿಡ್ಕೊಂತೀನಿ. ವಾವ್ ಗೈಸ್, ನೋಡಿ ಗೈಸ್, ನೀರು ಜೋರಾಯಿತು. ವಾವ್, ಅದು ಗೊತ್ತುಂಟು. ಗೈಸ್, ನಿಮಗೆ ಇದು ಇಷ್ಟ ಆದರೆ ರೆಡ್ ಹಾರ್ಟ್ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಇದು ಇನ್ನೂ ಸ್ವಲ್ಪ ಜೋರಾಗಿ ಮಳೆ ಬಂದರೆ ಅಲ್ಲಿಂದ ಜೋರಾಗಿ ಇಲ್ಲಿಗೆ ಹರ್ಕೊಂಡು ಬರುತ್ತೆ, ಅದು ಚೆನ್ನಾಗಿರುತ್ತೆ. ಇಲ್ಲಿಂದ ಬರೋದು ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿಂದ ನೋಡಿ ಸ್ಲೋ ಆಗಿ ಬರ್ತಿದೆ. ಮಳೆ ಜಾಸ್ತಿ ಬಂದರೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಬರ್ಬೋದು, ಬಿಕಾಸ್ ವೆದರ್ ಮಳೆ ಬರೋ ಥರನೇ ಇದೆ ಕಾಣಿಸೋದು. ಮತ್ತು ಮಳೆ ಬರಬೇಕಾದ್ರೂ ನಿಮಗೆ ತೋರಿಸ್ತೀನಿ ಎಷ್ಟು ಜೋರಾಗಿ ಮಳೆ ಅಂತ. ಇಲ್ಲಿ ಫುಲ್ ಜೋರಂತೆ. ನಾವು ಎವ್ರಿ ಟೈಮ್ ಬಂದಾಗ ಜೋರು ಮಳೆ ಅಂತ ಬಂದಾಗೆಲ್ಲ ಬಿಸಿಲಿರುತ್ತೆ, ಇಲ್ಲಿ ಮಳೆನೇ ಬರೋಲ್ಲ, ಕಮ್ಮಿ. ಇವ್ನು ನೋಡಿ ಆಲ್ರೆಡಿ ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವಾವ್, ಚೆನ್ನಾಗಿದೆ ಗೈಸ್, ಕೋಲ್ಡಾಗಿ ನೀರೆಲ್ಲ. ಅಷ್ಟೇ, ಬನ್ನಿ ಹೋಗೋಣ ಮನೆಗೆ. ಬನ್ನಿ, ಇಲ್ಲಿ ನೋಡಿ ಎಷ್ಟು ಪ್ಯೂರ್ ನೀರಿದೆ, ಚೆನ್ನಾಗಿದೆ. ಇಲ್ಲಿ ಆ ಕಡೆ ಎಲ್ಲ ಮಣ್ಣು ಮಿಕ್ಸ್ ಆಗಿ ನೀರು ಹೋಗ್ತಾ ಇದೆ, ಈ ಕಡೆ ನೋಡಿ ಎಷ್ಟು ಕ್ಲೀನಾಗಿದೆ ನೀರು. ಕಾಲು ತೊಳ್ಕೊಳ್ಳೋಣ ಗೈಸ್. ಸೊ ನಾವು ಬೇಗ ಹೋಗ್ತಾ ಇದ್ದೀವಿ, ಬಿಕಾಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅವರಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು. ಅದಕ್ಕೆ ಬನ್ನಿ. ಬಾಯ್ ದೀಕ್ಷು. ಚಪ್ಪಲಿ ಹಾಕ್ಕೊಂಡ
ಹಾಕು ಇನ್ನೊಂದು ಚಪ್ಪಲಿ ಇಲ್ಲಿ. ಬಿಟ್ಟಿದ್ದಾನೆ ಒಳಗೆ ಹೋಗಿ. ಬಿಟ್ಟರೆ ಹೋಗ್ಬೋದು, ಸಿಕ್ಕಲ್ಲ ಮತ್ತೆ. ಹಾಂ ಹೇಳಿ. ಜೋರು ಮಳೆ ಬಂದ್ಬಿಟ್ಟ ಮೇಲೆ ಬರುವಂತ. ಮತ್ತೆ ಆಮೇಲೆ ಬರೋಣ, ತುಂಬ ಮಳೆ ಬಂದಾಗ ಜಾಸ್ತಿ. ಸಂಜೆ ಟೈಮಲ್ಲಿ ಬರೋಣ. ತುಂಬ ಮಧ್ಯಾಹ್ನ ಮೇಲೆಲ್ಲ ಜೋರು ಮಳೆ ಇರುತ್ತಂತೆ. ಏನು ಹೇಳುದು? ನಾವು ಆಮೇಲೆ ಬರ್ತೀವಿ, ಮಳೆ ಬಂದಾದ ಮೇಲೆ ಆಗ ನಾವು ಪಾರ್ಟಿ ಮಾಡ್ಬೋದು. ಹಿಂಗೆ ಜಾಸ್ತಿ ಮಾಡ್ತೀವಿ. ಅವ್ನಿಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ, ಇನ್ನು ಸಣ್ಣ ಅಣ್ಣ ಏನೋ ಹೇಳ್ತೀನಿ ಅಷ್ಟೇ. ಇವತ್ತು ಇದು ಅಂಡೆ ಉಂಟು, ಅಂಡೆ ಇಲ್ಲ ಎಗ್ಗು ಥರ ಚಿಕ್ಕ ಚಿಕ್ಕ ಉಂಡು ಅಂಡೆ ಉಂಟು, ಅಂಡೆ. ಅದಿವಾಗ ಮಳೆ ಬಂದಾಗಿರಲ್ಲ, ಇರ್ತದೆ. ಈಗ ನಾನು ಆಗ ನೋಡಿದ್ದೀನಿ ಬರೋದು. ನಿಮಗೆಲ್ಲ ಬಾಯ್ ಇಲ್ಲ.